ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಸಾಹಿತ್ಯ ವಿಮರ್ಶೆಯ ಲೋಕವನ್ನೇ ಬದಲಿಸಿದ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಜಿ. ವಿಲ್ಸನ್ ನೈಟ್. ಖಂಡಿತ. ಶೇಕ್ಸ್ಪಿಯರ್ ನಾಟಕಗಳನ್ನು ಓದುವಾಗ ಕೆಲವೊಮ್ಮೆ ನಮಗೆ ಯಾಕೆಷ್ಟು ಕಷ್ಟ ಅನ್ನಿಸ್ತೆ ಅಲ್ವಾ, ಬಹುಶಃ ನಾವು ಅದನ್ನ ತಪ್ಪಾದ ದಾರಿಯಿಂದ ನೋಡ್ತಿದ್ದೀವಿ ಅಂತ ನೈಟ್ ವಾದ ಮಾಡ್ತಾರೆ. ಹೌದು, ಅವರ 1930ರ ಒಂದು ಪುಸ್ತಕ ದ ವೀಲ್ ಆಫ್ ಫೈರ್, ಅದು ಶೇಕ್ಸ್ಪಿಯರ್ನನ್ನು ನೋಡಕ್ಕೆ ನಮ್ಗೊಂದು ಹೊಸ ಕನ್ನಡಕವನ್ನೇ ಕೊಟ್ಟ ಹಾಗೆ. ಇವತ್ತಿನ ಚರ್ಚೆಯಲ್ಲಿ ಆ ಕನ್ನಡಕದ ಮೂಲಕ ಶೇಕ್ಸ್ಪಿಯರ್ನ ಜಗತ್ತು ಹೇಗೆ ಕಾಣಿಸ್ತೆ ಅಂತ ನೋಡೋಣ. ಅವರ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಶೇಕ್ಸ್ಪಿಯರ್ ಇಂಟರ್ಪ್ರಿಟೇಷನ್ ಅನ್ನೋ ಪ್ರಬಂಧದಿಂದ ಕೆಲವು ಮುಖ್ಯ ವಿಚಾರಗಳನ್ನು ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೈಟ್ಗಿಂತ ಮೊದಲು ವಿಮರ್ಶಕರು ಒಂದು ದೊಡ್ಡ ತಪ್ಪು ಮಾಡ್ತಿದ್ರು. ಅವರು ಶೇಕ್ಸ್ಪಿಯರ್ನ ಪಾತ್ರಗಳನ್ನ ನಿಜವಾದ ಮನುಷ್ಯರ ತರಹ ನೋಡ್ತಾ ಇದ್ರು. ಅವ್ರನ್ನ ಒಂದು ರೀತಿ ಸೈಕಾಲಜಿಸ್ಟ್ ಮುಂದೆ ಕೂರಿಸಿ ಅನಾಲಿಸಿಸ್ ಮಾಡ್ತಿದ್ರು. ಓಹ್ ಹೌದು, ಆ ಕಾಲದ ಪ್ರಸಿದ್ಧ ವಿಮರ್ಶಕ ಎ.ಸಿ. ಬ್ರ್ಯಾಡ್ಲಿಯವರ ಹಾಗೆ ಅಲ್ವಾ? ಲೇಡಿ ಮ್ಯಾಕ್ಬೆತ್ಗೆ ಎಷ್ಟು ಮಕ್ಕಳಿದ್ರು, ಅಥವಾ ಹ್ಯಾಮ್ಲೆಟ್ ಯಾಕೆ ಹೀಗೆ ಮಾಡ್ತಿದ್ದ ಅಂತೆಲ್ಲ ಪ್ರಶ್ನೆ ಕೇಳ್ತಿದ್ರು. ಇದಕ್ಕೆ ವಿಲ್ಸನ್ ನೈಟ್ ದೊಡ್ಡ ಆಕ್ಷೇಪ ವ್ಯಕ್ತಪಡಿಸಿದ್ದು. ಇದು ನಮ್ಮನ್ನವರ ಮೊದಲನೇ ತತ್ವಕ್ಕೆ ತಗೊಂಡು ಹೋಗುತ್ತೆ. 1. ರಿಜೆಕ್ಷನ್ ಆಫ್ ಕ್ಯಾರೆಕ್ಟರ್ ಬೇಸ್ಡ್ ಕ್ರಿಟಿಸಿಸಮ್. ಎಕ್ಸಾಕ್ಟ್ಲಿ. ಪಾತ್ರ ಕೇಂದ್ರಿತ ವಿಮರ್ಶೆಯೇ ನಿರಾಕರಣೆ. ನೈಟ್ ಹೇಳಿದ್ದು ಸಿಂಪಲ್, ಅದೆಲ್ಲ ನಿಷ್ಪ್ರಯೋಜಕ ಅಂತ. ಲೇಡಿ ಮ್ಯಾಕ್ಬೆತ್ ಒಬ್ಬ ನಿಜವಾದ ವ್ಯಕ್ತಿಯಲ್ಲ, ಅವಳಿಗೊಂದು ಬಾಲ್ಯ ಇರಲಿಲ್ಲ, ಅವಳು ನಾಟಕಕಾರನ ಕಲ್ಪನೆ ಅಷ್ಟೇ. ಪಾತ್ರಗಳು ಸ್ವತಂತ್ರ ವ್ಯಕ್ತಿಗಳಲ್ಲ, ಅವು ನಾಟಕದ ಒಂದು ದೊಡ್ಡ ಏನಂತಾರೆ ಪೊಯೆಟಿಕ್ ಡಿಸೈನ್ ಇದೆಯಲ್ಲ, ಅದರಲ್ಲಿ ಒಂದೊಂದು ಆರ್ಟಿಸ್ಟಿಕ್ ಫಂಕ್ಷನ್ ನಿರ್ವಹಿಸುವ ಸಾಧನೆಗಳು ಅಷ್ಟೇ. ಒಂದು ನಿಮಿಷ, ಹಾಗಿದ್ರೆ ಪಾತ್ರಗಳಿಗೆ ಪ್ರಾಮುಖ್ಯತೆನೇ ಇಲ್ವಾ? ಹ್ಯಾಮ್ಲೆಟ್ನ ಸಂಕಟ, ಮ್ಯಾಕ್ಬೆತ್ನ ಮಹತ್ವಾಕಾಂಕ್ಷೆ, ಇದೆಲ್ಲದರಿಂದ ನಮಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋಕೆ ಸಾಧ್ಯವಾಗಲ್ವಾ? ಇಲ್ಲ, ಒಳ್ಳೆ ಪ್ರಶ್ನೆ. ಪಾತ್ರಗಳು ಮುಖ್ಯವಲ್ಲ ಅಂತಲ್ಲ, ಆದರೆ ಅವರನ್ನ ನೈತಿಕವಾಗಿ ತೀರ್ಪು ಮಾಡೋದು ತಪ್ಪು ಅಂತ. ಮ್ಯಾಕ್ಬೆತ್ ಕೆಟ್ಟವನು, ಹ್ಯಾಮ್ಲೆಟ್ ಒಳ್ಳೆಯವನು ಅಂತ ಜಡ್ಜ್ಮೆಂಟ್ ಕೊಡೋದು ನಮ್ಮ ಕೆಲಸ ಅಲ್ಲ. ಬದಲಿಗೆ ಆ ಪಾತ್ರಗಳು ನಾಟಕದ ದೊಡ್ಡ ಸಂದೇಶಕ್ಕೆ, ಅದರ ವಾತಾವರಣಕ್ಕೆ ಹೇಗೆ ಕೊಡುಗೆ ಕೊಡ್ತವೆ ಅಂತ ನೋಡ್ಬೇಕಷ್ಟೇ. ಓಕೆ, ಅರ್ಥ ಆಯ್ತು. ಸೊ ಪಾತ್ರಗಳನ್ನ ಸೈಕಲಾಜಿಕಲ್ ಕೇಸ್ ಸ್ಟಡಿ ತರ ನೋಡೋದು ಬಿಡಬೇಕು. ಹಾಗಿದ್ರೆ ಶೇಕ್ಸ್ಪಿಯರ್ ಒಬ್ಬ ಮನಃಶಾಸ್ತ್ರಜ್ಞ ಅಲ್ಲದಿದ್ರೆ ಆತ ನಿಜವಾಗಲೂ ಯಾರು? ಇದು ನಮ್ಮನ್ನ ಅವರ ಎರಡನೇ ತತ್ವಕ್ಕೆ ತರುತ್ತೆ. 2. ಶೇಕ್ಸ್ಪಿಯರ್ ಆಸ್ ಅ ಪೊಯೆಟಿಕ್ ಡ್ರಾಮಾಟಿಸ್ಟ್. ಹೌದು, ಶೇಕ್ಸ್ಪಿಯರ್ ಒಬ್ಬ ಕಾವ್ಯಾತ್ಮಕ ನಾಟಕಕಾರ. ನೈಟ್ ಪ್ರಕಾರ ಶೇಕ್ಸ್ಪಿಯರ್ ಮೊದಲು ಕವಿ, ಆಮೇಲೆ ನಾಟಕಕಾರ. ಅವನ ನಾಟಕಗಳು ಕೇವಲ ಕಥೆಗಳಲ್ಲ, ಅವು ಜೀವನದ ಬಗ್ಗೆನ ಕಾವ್ಯಾತ್ಮಕ ದರ್ಶನಗಳು, ಪೊಯೆಟಿಕ್ ವಿಷನ್ಸ್ ಆಫ್ ಲೈಫ್. ನಾಟಕದ ನಿಜವಾದ ಅರ್ಥ ಕಥೆಯಲ್ಲಿ ಅಥವಾ ಪಾತ್ರಗಳ ಡೈಲಾಗ್ನಲ್ಲಿಲ್ಲ, ಅದು ನಾಟಕದ ಭಾಷೆ, ಪ್ರತಿಮೆಗಳು, ಲಯ ಮತ್ತು ಅದು ಸೃಷ್ಟಿಸುವ ವಾತಾವರಣದಲ್ಲಿದೆ. ಇದನ್ನ ಒಂದು ಉದಾಹರಣೆ ಮೂಲಕ ವಿವರಿಸೋಕೆ ಆಗತ್ತಾ? ಕಾವ್ಯಾತ್ಮಕ ದರ್ಶನ ಅನ್ನೋದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆಗಿ ಕೇಳಿಸುತ್ತೆ. ಖಂಡಿತ. ಇದನ್ನು ಒಂದು ಸಂಗೀತದ ಹಾಗೆ ಯೋಚಿಸಿ. ಒಂದು ಹಾಡಿನ ಅರ್ಥ ಕೇವಲ ಅದರ ಸಾಹಿತ್ಯದಲ್ಲಿರೋದಿಲ್ಲ ಅಲ್ವಾ, ಅದರ ರಾಗ, ತಾಳ, ವಾದ್ಯಗಳ ಬಳಕೆ ಎಲ್ಲವೂ ಸೇರಿ ಒಂದು ಭಾವನೆಯನ್ನು ಸೃಷ್ಟಿಸುತ್ತೆ. ಹಾಗೆಯೇ ಶೇಕ್ಸ್ಪಿಯರ್ ನಾಟಕಗಳು, ಕಿಂಗ್ ಲಿಯರ್ ನಾಟಕ ಒಂದು ಬಿರುಗಾಳಿಯ ಹಾಗೆ ಅನುಭವಕ್ಕೆ ಬರುತ್ತೆ. ಎ ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ ಒಂದು ಸುಂದರ ಮಾಯಾವಿ ಸಂಗೀತದ ಹಾಗೆ ಕೇಳಿಸುತ್ತೆ. ಕಥೆಯಲ್ಲಿ ಏನಾಯ್ತು ಅನ್ನೋದ್ಕಿಂತ ಪ್ರೇಕ್ಷಕರಿಗೆ ಯಾವ ಭಾವನಾತ್ಮಕ ಅನುಭವ ಆಯ್ತು ಅನ್ನೋದು ಮುಖ್ಯ. ವಾ, ಇದು ಅದ್ಭುತವಾದ ಹೋಲಿಕೆ. ಅಂದ್ರೆ ನಾಟಕದ ಪ್ರತಿಯೊಂದು ಅಂಶವು, ಪ್ರತಿಯೊಂದು ಪದ, ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ದೃಶ್ಯ ಎಲ್ಲವೂ ಆ ಒಟ್ಟಾರೆ ಸಂಗೀತಕ್ಕೆ ಕೊಡುಗೆ ನೀಡುತ್ತೆ. ಇದು ಬಹುಶಃ ಅವರ ಮುಂದಿನ ತತ್ವಕ್ಕೆ ಸಂಬಂಧಿಸಿದ್ದು ಅನ್ಸುತ್ತೆ. 3. ದ ಕಾನ್ಸೆಪ್ಟ್ ಆಫ್ ದಿ ಆರ್ಗ್ಯಾನಿಕ್ ಯೂನಿಟಿ ಆಫ್ ಅ ಪ್ಲೇ. ನಿಖರವಾಗಿ ನಾಟಕದ ಸಾವಯವ ಏಕತೆ ಪರಿಕಲ್ಪನೆ. ನೈಟ್ ಪ್ರತಿ ಶೇಕ್ಸ್ಪಿಯರ್ ನಾಟಕವನ್ನ ಒಂದು ಜೀವಂತ ಜೀವಿ, ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನೋಡ್ತಾರೆ. ಒಂದು ದೇಹದಲ್ಲಿ ಹೃದಯ, ಶ್ವಾಸಕೋಶ, ಮೆದುಳು ಎಲ್ಲವೂ ಒಟ್ಟಿಗೆ ಕೆಲಸ ಮಾಡಿದ್ರಷ್ಟೇ ಜೀವ ಇರೋಕ್ ಸಾಧ್ಯ. ಒಂದನ್ನ ಪ್ರತ್ಯೇಕವಾಗಿ ತೆಗೆದು ನೋಡಿದರೆ ಅದಕ್ಕೆ ಅರ್ಥವಿಲ್ಲ, ಹೌದಲ್ವಾ? ವನ್ನಾಗಲಿ ಅಥವಾ ಒಂದು ದೃಶ್ಯವನ್ನಾಗಲಿ ಪ್ರತ್ಯೇಕವಾಗಿ ವಿಶ್ಲೇಷಿಸಿದರೆ ಪೂರ್ತಿ ಕೃತಿಯ ಏಕತೆ ಹಾಳಾಗುತ್ತೆ. ಎಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿದೆ. ಕರೆಕ್ಟ್. ಪಾತ್ರ, ಕ್ರಿಯೆ, ಪ್ರತಿಮೆ, ಸನ್ನಿವೇಶ, ವಿಷಯ ಎಲ್ಲವೂ ಒಂದೇ ಜೀವಿಯ ಬೇರೆ ಬೇರೆ ಅಂಗಗಳಿದ್ದಾಗೆ. ಇದೇ ಸಾವಯವ ಏಕತೆ. ಹೀಗಾಗಿ ವಿಶ್ಲೇಷಣೆ ಯಾವಾಗಲೂ ಸಮಗ್ರವ ಇರಬೇಕು. ಸರಿ,
ಈ ಜೀವಂತ ಜೀವಿಯನ್ನ ಕಟ್ಟೋಕೆ ಶೇಕ್ಸ್ಪಿಯರ್ ಬಳಸುವ ಸಾಧನಗಳೇನು? ಅಂದ್ರೆ ಒಂದು ಕಟ್ಟಡಕ್ಕೆ ಇಟ್ಟಿಗೆ ಸಿಮೆಂಟ್ ಇರದ ಹಾಗೆ ಈ ನಾಟಕದ ಜಗತ್ತಿನ ಕಟ್ಟುವ ಮೂಲ ಸಾಮಗ್ರಿಗಳು ಯಾವುವು? ಇದು ನಮ್ಮನ್ನ ಬಹುಶಃ ನೈಟ್ ಅವರ ಅತ್ಯಂತ ಪ್ರಮುಖ ಕೊಡುಗೆಗೆ ತಂದು ನಿಲ್ಲಿಸುತ್ತೆ. 4 ಇಂಪಾರ್ಟೆನ್ಸ್ ಆಫ್ ಇಮೇಜರಿ ಅಂಡ್ ಸಿಂಬಲಿಸಮ್. ಹೌದು, ಇದು ನೈಟ್ ಅವರ ವಿಮರ್ಶೆಯ ಹೃದಯ ಭಾಗ. ಅವರ ಪ್ರಕಾರ ಶೇಕ್ಸ್ಪಿಯರ್ನ ನಿಜವಾದ ಜೀನಿಯಸ್ ಇರೋದು ಈ ಪ್ರತಿಮೆ ಮತ್ತು ಸಂಕೇತಗಳ ಬಳಕೆಯಲ್ಲಿ. ಇವು ಕೇವಲ ಅಲಂಕಾರಕ್ಕಾಗಿ ಬಳಸುವ ಪದಗಳಲ್ಲ, ಇವೇ ನಾಟಕದ DNA ಇದ್ಹಾಗೆ. ಓ, DNA. ವಾಹ್, ಅದು ಒಳ್ಳೆ ಹೋಲಿಕೆ. ಹೌದು, ನಾಟಕದ ಭಾವನಾತ್ಮಕ ಮತ್ತು ನೈತಿಕ ವಾತಾವರಣವನ್ನು ನಿರ್ಧರಿಸೋದೇ ಈ ಪ್ರತಿಮೆಗಳು. ಮ್ಯಾಕ್ಬೆತ್ ನಾಟಕದ ಉದಾಹರಣೆ ಇಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ? ಖಂಡಿತವಾಗಿಯೂ. ಮ್ಯಾಕ್ಬೆತ್ ನಾಟಕವನ್ನು ತೆರೆದರೆ ಸಾಕು, ನಿಮಗೆ ಕತ್ತಲೆ, ರಕ್ತ, ಅಸ್ವಾಭಾವಿಕ ನಿದ್ದೆ ಮತ್ತು ರೋಗದ ಪ್ರತಿಮೆಗಳು ಪದೇ ಪದೇ ಕಾಣಿಸ್ತವೆ. ಅನ್ಯಾಚುರಲ್ ಡೀಡ್ಸ್ ಡು ಬ್ರೀಡ್ ಅನ್ಯಾಚುರಲ್ ಟ್ರಬಲ್ಸ್ ಅನ್ನೋ ಒಂದು ಸಾಲಿದೆ. ಇಡೀ ನಾಟಕವೇ ಒಂದು ರೀತಿ ಅಸ್ವಾಭಾವಿಕ. ಈ ಪ್ರತಿಮೆಗಳು ಕೇವಲ ಹಿನ್ನೆಲೆಯಲ್ಲ, ಅವು ನಾಟಕದ ನೈತಿಕ ಅವ್ಯವಸ್ಥೆ ಮತ್ತು ಆಧ್ಯಾತ್ಮಿಕ ಭ್ರಷ್ಟಾಚಾರದ ಜಗತ್ತನ್ನು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡುತ್ತವೆ. ಸರಿ, ಇದು ದುರಂತ ನಾಟಕಗಳಿಗೆ ಸರಿ. ಹಾಗಾದರೆ ಹಾಸ್ಯ ನಾಟಕಗಳಲ್ಲೂ ಇದೇ ರೀತಿ ಕೆಲಸ ಮಾಡುತ್ತಾ? ಉದಾಹರಣೆಗೆ 12th ನೈಟ್ನಂತಹ ನಾಟಕದಲ್ಲಿ? ಅತ್ಯುತ್ತಮ ಪ್ರಶ್ನೆ. ಖಂಡಿತ ಕೆಲಸ ಮಾಡುತ್ತೆ. 12th ನೈಟ್ ನಾಟಕದಲ್ಲಿ ನಿಮ್ಗೆ ಸಮುದ್ರ, ಸಂಗೀತ, ಹುಚ್ಚುತನ ಮತ್ತು ಮಿಸ್ಟೇಕನ್ ಐಡೆಂಟಿಟಿ ಪ್ರತಿಮೆಗಳು ಹೆಚ್ಚಾಗಿ ಕಾಣಿಸ್ತವೆ. ಇವೆಲ್ಲವೂ ಸೇರಿ ಒಂದು ಪ್ರೀತಿ, ಗೊಂದಲ ಮತ್ತು ಆನಂದದ ಜಗತ್ತನ್ನು ಸೃಷ್ಟಿಸುತ್ತವೆ. ಸೊ ಮ್ಯಾಕ್ಬೆತ್ನ ಜಗತ್ತು ಎಷ್ಟು ಕತ್ತಲೆಯಿಂದ ಕೂಡಿದೆಯೋ, 12th ನೈಟ್ನ ಜಗತ್ತು ಅಷ್ಟೇ ಸಂಗೀತಮಯ ಮತ್ತು ಚೇಷ್ಟೆಯಿಂದ ಕೂಡಿದೆ. ಸೊ ಈ ಎಲ್ಲ ಪ್ರತಿಮೆಗಳು ಮತ್ತು ಸಂಕೇತಗಳು ಸೇರಿ ಒಂದು ವಿಶಿಷ್ಟವಾದ ಜಗತ್ತನ್ನೇ ನಿರ್ಮಿಸ್ತವೆ. ಇದರ ಪರಿಣಾಮವೇ ಮುಂದಿನ ತತ್ವ 5 ಅಟ್ಮಾಸ್ಫಿಯರ್ ಅಂಡ್ ಇಮೋಷನಲ್ ರಿದಮ್, ಅಂದ್ರೆ ವಾತಾವರಣ ಮತ್ತು ಭಾವನಾತ್ಮಕ ಲಯ. ಹೌದು, ಪ್ರತಿ ನಾಟಕಕ್ಕೂ ತನ್ನದೇ ಆದ ವಿಶಿಷ್ಟ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್ ಇರುತ್ತೆ. ಅದು ಪ್ರೇಕ್ಷಕರನ್ನು ಆವರಿಸಿಕೊಂಡು ಅವರನ್ನ ಆ ನಾಟಕದ ಜಗತ್ತಿನೊಳಗೆ ಎಳೆದುಕೊಳ್ತೆ. ಮತ್ತು ನಾಟಕದ ಚಲನೆ ಕೇವಲ ತಾರ್ಕಿಕ ಕಥೆಯನ್ನಷ್ಟೇ ಅನುಸರಿಸುವುದಿಲ್ಲ, ಅದಕ್ಕೊಂದು ಭಾವನಾತ್ಮಕ ಲಯ ಅಂದ್ರೆ ಇಮೋಷನಲ್ ರಿದಮ್ ಇರುತ್ತೆ. ಉದ್ವೇಗ, ಶಾಂತಿ, ದುಃಖ, ಸಂತೋಷ ಈ ಭಾವನೆಗಳು ಒಂದು ಲಯಬದ್ಧವಾಗಿ ಬಂದು ಹೋಗ್ತವೆ. ಇದು ಸಾಹಿತ್ಯ ವಿಮರ್ಶೆಗಿಂತ ಹೆಚ್ಚಾಗಿ ಬಹುತೇಕ ಒಂದು ಆಧ್ಯಾತ್ಮಿಕ ಅಥವಾ ತಾತ್ವಿಕ ಚಿಂತನೆಯ ಹಾಗೆ ಕೇಳಿಸ್ತಿದೆ. ಇಲ್ಲಿ ಕೇವಲ ನಾಟಕದ ರಚನೆಯ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಅದರ ಆಳವಾದ ಅರ್ಥದ ಬಗ್ಗೆ ಮಾತಾಡ್ತಿದ್ದೇವೆ. ಇದು ನಮ್ಮನ್ನು ಅವರ ಮುಂದಿನ ದೊಡ್ಡ ಪರಿಕಲ್ಪನೆಗೆ ತರುತ್ತೆ. 6 ಮಿತ್, ರಿಚುವಲ್ ಅಂಡ್ ದ ವೀಲ್ ಆಫ್ ಫೈರ್. ಹೌದು, ಇಲ್ಲಿ ನಾವು ನೈಟ್ ಅವರ ಚಿಂತನೆಯ ಮತ್ತೊಂದು ಆಳವಾದ ಸ್ತರವನ್ನು ತಲುಪ್ತೇವೆ. ಅವರ ಪ್ರಕಾರ ಶೇಕ್ಸ್ಪಿಯರ್ನ ದುರಂತಗಳು ಕೇವಲ ಕಥೆಗಳಲ್ಲ, ಅವು ಪ್ರಾಚೀನ ಪುರಾಣ ಅಂದ್ರೆ ಮಿತ್ ಮತ್ತು ಆಚರಣೆಗಳ ರಿಚುವಲ್ ಆಧುನಿಕ ರೂಪಗಳು. ಅವರ ಪುಸ್ತಕದ ಶೀರ್ಷಿಕೆ ದ ವೀಲ್ ಆಫ್ ಫೈರ್ ಅಂದ್ರೆ ಬೆಂಕಿಯ ಚಕ್ರ. ಇದು ದುರಂತದಲ್ಲಿ ಕಂಡುಬರುವ ವಿನಾಶ ಮತ್ತು ನವೀಕರಣದ ಚಕ್ರವನ್ನು ಸಂಕೇತಿಸುತ್ತೆ. ಅಂದ್ರೆ ನಾಯಕನ ಪತನ ಕೇವಲ ಅವನೊಬ್ಬನ ವೈಯಕ್ತಿಕ ದುರಂತವಲ್ಲ, ಅದೊಂದು ದೊಡ್ಡ ಬ್ರಹ್ಮಾಂಡದ ಪ್ರಕ್ರಿಯೆ. ಖಂಡಿತ. ನಾಯಕನ ಮಹತ್ವಾಕಾಂಕ್ಷೆ, ದ್ವೇಷ ಅಥವಾ ತಪ್ಪುಗಳಿಂದ ಒಂದು ಸಮಾಜದಲ್ಲಿ ಕೆಟ್ಟದ್ದು ಅಂದ್ರೆ ಈವಿಲ್ ಸೃಷ್ಟಿಯಾಗುತ್ತೆ. ಅವನ ಪತನದ ಮೂಲಕ ಆ ಕೆಟ್ಟದ್ದು ಬಯಲಿಗೆಳೆದು ಶುದ್ಧೀಕರಣಗೊಂಡು ಮತ್ತೆ ಸಮಾಜದಲ್ಲಿ ಒಂದು ಹೊಸ ಸಮತೋಲನ ಸ್ಥಾಪನೆಯಾಗುತ್ತೆ. ಓ ಸರಿ. ಹೀಗಾಗಿ ನಾಯಕ ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಯದೆ ಒಂದು ಸಾರ್ವತ್ರಿಕ ಮಾದರಿಯ ಆರ್ಕಿಟೈಪ್ನ ಸಂಕೇತವಾಗುತ್ತಾನೆ. ಅವನ ಕಥೆ ನಮ್ಮೆಲ್ಲರ ಕಥೆಯಾಗುತ್ತದೆ. ಓಕೆ, ಇಷ್ಟೆಲ್ಲ ಆಳವಾದ ಸಂಕೀರ್ಣವಾದ ವಿಚಾರಗಳನ್ನಿಟ್ಕೊಂಡು ಒಬ್ಬ ಸಾಮಾನ್ಯ ಓದುಗ ಅಥವಾ ವಿಮರ್ಶಕ ನಾಟಕವನ್ನು ಹೇಗೆ ಸಮೀಪಿಸಬೇಕು? ನಮ್ಮ ಪಾತ್ರವೇನು? ಇದು ಅವರ ಕೊನೆಯ ತತ್ವ 7 ರೋಲ್ ಆಫ್ ದ ಕ್ರಿಟಿಕ್. ನೈಟ್ ಪ್ರಕಾರ ವಿಮರ್ಶಕ ಒಬ್ಬ ತೀರ್ಪುಗಾರನಲ್ಲ, ಜಡ್ಜ್ ಅಲ್ಲ, ಬದಲಿಗೆ ಒಬ್ಬ ಮಾರ್ಗದರ್ಶಕ, ಇಂಟರ್ಪ್ರಿಟರ್. ಪಾತ್ರಗಳು ಮಾಡಿದ್ದು ಸರಿನಾ ತಪ್ಪ, ನಾಟಕ ಒಳ್ಳೇದ ಕೆಕ್ಕದ್ದ ಅಂತ ತೀರ್ಪು ಕೊಡೋದು ಅವನ ಕೆಲಸವಲ್ಲ. ಬದಲಿಗೆ ವಿಮರ್ಶಕನು ನಾಟಕದ ಕಾವ್ಯಾತ್ಮಕ ದೃಷ್ಟಿಗೆ ಸಂಪೂರ್ಣವಾಗಿ ಶರಣಾಗಬೇಕು, ಅಂದ್ರೆ ಸರೆಂಡರ್ ಆಗಬೇಕು. ಶರಣಾಗಬೇಕು ಅಂದ್ರೆ ಅಂದ್ರೆ ತನ್ನ ಸ್ವಂತ ನೈತಿಕಾಭಿಪ್ರಾಯಗಳನ್ನು, ಪೂರ್ವಗ್ರಹಗಳನ್ನು ಬದಿಗಿಟ್ಟು ನಾಟಕ ಏನು ಹೇಳಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ತೆರೆದ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಾಟಕದ ಒಳಗಿನ ಪ್ರಪಂಚವನ್ನು, ಅದರ ಸಂಕೇತಗಳನ್ನು ಮತ್ತು ಭಾವನಾತ್ಮಕ ಲಯವನ್ನು ಓದುಗರಿಗೆ ವಿವರಿಸುವುದಷ್ಟೇ ಅವನ ಕೆಲಸ. ಸರಿ ಸರಿ.
ಇದು ಮೌಲ್ಯಮಾಪನಕ್ಕಿಂತ ಹೆಚ್ಚಾಗಿ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ್ದು. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಜಿ. ವಿಲ್ಸನ್ ನೈಟ್ ಅವರು ಶೇಕ್ಸ್ಪಿಯರ್ ವಿಮರ್ಶೆಯ ದಿಕ್ಕನ್ನೇ ಬದಲಾಯಿಸಿದ್ರು. ಕಥೆಯಲ್ಲಿ ಏನಾಯಿತು ಅಂತ ಕೇಳುವುದನ್ನು ಬಿಟ್ಟು ನಾಟಕದಿಂದ ಯಾವ ಅನುಭವವಾಯಿತು ಅಂತ ಕೇಳುವುದನ್ನು ಕಲಿಸಿದ್ರು. ಹೌದು, ಪಾತ್ರಗಳ ಮನಸ್ಸನ್ನು ವಿಶ್ಲೇಷಿಸುವುದನ್ನು ನಿಲ್ಲಿಸಿ ನಾಟಕದ ಕಾವ್ಯಾತ್ಮಕ ಆತ್ಮವನ್ನು ಅನುಭವಿಸಲು ಪ್ರೇರೇಪಿಸಿದರು ಅಂತ ಹೇಳಬಹುದು. ಅವರ ಪ್ರಭಾವ ಅಪಾರವಾಗಿತ್ತು, ವಿಶೇಷವಾಗಿ ನಂತರ ಬಂದ ನ್ಯೂ ಕ್ರಿಟಿಕ್ಸ್ ಅಂತಾರಲ್ಲ ಅವರ ಮೇಲೆ. ಅಂದರೆ ಕೃತಿಯನ್ನು ಅದರ ಐತಿಹಾಸಿಕ ಹಿನ್ನೆಲೆಯಿಂದ ಪ್ರತ್ಯೇಕಿಸಿ ಕೇವಲ ಪಠ್ಯದ ಮೇಲೆ ಗಮನಹರಿಸುವ ವಿಮರ್ಶಕರ ಮೇಲೆ ನೈಟ್ ಅವರ ಚಿಂತನೆಗಳು ಗಾಢವಾದ ಪ್ರಭಾವ ಬೀರಿತು. ಹಾಗಾಗಿ ಇವತ್ತಿಗೂ ಶೇಕ್ಸ್ಪಿಯರ್ ಅನ್ನು ಗಂಭೀರವಾಗಿ ಅಧ್ಯಯನ ಮಾಡುವ ಯಾರಿಗಾದರೂ ನೈಟ್ ಅವರ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ. ಖಂಡಿತ. ಈ ಆಳವಾದ ಚರ್ಚೆ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಇಂತಹ ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.